ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ನಿಮ್ಗೊಂದು ಚಿಕ್ಕ ಕತೆ ಹೇಳ್ಬೇಕು ಅನ್ಕೊಂಡಿದೀನಿ. ಈ ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಆಲೋಚನೆಗಳು ಕೆಲವೊಂದು ಸರಿ ಯಾವ್ದಾದ್ರೂ ಒಂದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ, ಆ ಯೋಚನೆಗಳಿಗೆ ಕಾರಣಗಳು ಸರಿಯಾ ತಪ್ಪಾ? ಆಮೇಲೆ ಯಾವ್ದೋ ಒಂದು ಘಟನೆ ನಡೆದಿರುತ್ತೆ, ಅದಕ್ಕೆ ಸರಿಯಾದ ಕಾರಣ ಇದೇನಾ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದಕ್ಕೋಸ್ಕರ ಈ ಒಂದು ಚಿಕ್ಕ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಥೆಯ ಮೂಲಕ ಹೇಳ್ಬೇಕು ಅನ್ಕೊಂಡಿದೀನಿ. ಈ ಕತೆ ಕೊನೆಯಲ್ಲಿ ನಾನು ಹೇಳ್ತೀನಿ ಇದರಿಂದ ನಮಗೆ ಯಾವ ಅಂಶವನ್ನ ಯೋಚನೆ ಮಾಡೋದಕ್ಕೆ ಸಿಗುತ್ತೆ ಅಂತ. ಸೊ ಒಂದು ಊರಿನಲ್ಲಿ ಮೀನುಗಾರ ಇರ್ತಾನೆ. ಆ ಮೀನುಗಾರನಿಗೆ 3 ಜನ ಮಕ್ಳಿರ್ತಾರೆ. ಆ ಮಕ್ಳಿಗೆ ಮೀನುಗಾರ ಹೇಳ್ತಾನೆ, ಹೋಗಿ ಮೀನ್ ಹಿಡ್ಕೊಂಡ್ ಬನ್ನಿ, ಹಿಡಿದುಕೊಂಡ ಬಂದ ಮೀನುಗಳನ್ನ ನಾವು ಒಣಗಿಸಿ ಸಂತೆಯಲ್ಲಿ ಮಾರೋಣ ಅಂತ ಹೇಳಿರ್ತಾರೆ. ಸರಿ ಅಂತ ಹೇಳಿ 3 ಜನ ಮಕ್ಳು ಹೋಗಿ ಮೀನ್ ಹಿಡ್ಕೊಂಡ್ ಬರ್ತಾರೆ. ಆಮೇಲೆ ಒಣಗೋದಕ್ಕೆ ಹಾಕಿರ್ತಾರೆ. ಸೊ ಎಲ್ಲಾರು 3 ಜನ ಮೀನುಗಳನ್ನ ಒಣಗಕ್ ಹಾಕಿದಾಗ ಒಬ್ಬರ ಮೀನು ಅದರಲ್ಲಿ ಮೀನುಗಳು ಒಣಗೋದಿಲ್ಲ. ಸೊ ಆ ಮೀನುಗಾರನ ಮಗ ಏನ್ ಮಾಡ್ತಾನೆ, ಮೀನಿಗೆ ಕೇಳ್ತಾನೆ. ಇದು ಒಂದು ಕಾಲ್ಪನಿಕ ಕತೆ ಆದ್ರೂ ಸಹ ಇದರಲ್ಲಿ ಒಳ್ಳೆಯ ಒಂದು ಅಂಶ ನಮಗ್ ಸಿಗುತ್ತೆ ತಿಳ್ಕೊಳ್ಳೋದಕ್ಕೆ. ಸೊ ಮೀನುಗಳಿಗೆ ಕೇಳ್ತಾನೆ, ಯಾಕೆ ನೀವು ಒಣಗೇ ಇಲ್ಲ? ಎಲ್ಲಾ ಮೀನುಗಳು ಒಣಗಿದಾವೆ, ನೀವ್ ಯಾಕೆ ಒಣಗಿಲ್ಲ ಅಲ್ಲ ಅಂತ ಕೇಳ್ತಾನೆ. ಆಗ ಆ ಮೀನುಗಳು ಹೇಳುತ್ತೆ, ನಮಗೆ ಈ ಮೇವಿನ ಒಂದು ದೊಡ್ಡ ಎಲ್ಲಾ ಹುಲ್ಲನ್ನ ಸೇರ್ಸಿ ಇಟ್ಟಿರ್ತಾರೆ ಆಕಳಿಗೆ ಹಾಕೋದಕ್ಕೆ ಅಂತ. ಮೇವನ್ನ ಎಲ್ಲಾ ಒಂದ್ ಕಡೆ ಸೇರ್ಸಿ ಇಟ್ಟಿರ್ತಾರೆ. ಆ ನೆರಳು ಆ ಮೀನುಗಳ ಮೇಲೆ ಬೀಳ್ತಾ ಇರತ್ತೆ. ಸೊ ಇದಕ್ಕೋಸ್ಕರ ಆ ಮೀನುಗಳು ಒಣಗಿರೋದಿಲ್ಲ. ಸೊ ಆ ಮೇವನ್ನ ಆಕ್ಚುಲಿ ಆಕ್ಳಿಗೆ ಹಾಕ್ಬೇಕಾಗಿರತ್ತೆ. ಅಮ್ಮ ಆಕ್ಳಿಗೆ ಹಾಕಿರಲ್ಲ ಆ ಮೇವನ್ನ. ಸೊ ಗಾರನ ಮಗ ಏನ್ ಮಾಡ್ತಾನೆ, ಮೇವಿಗೆ ಕೇಳ್ತಾನೆ, ನೀನ್ ಯಾಕೆ ಇಲ್ಲಿದೀಯಾ? ಆಕ್ಳಿಗೆ ಅಮ್ಮ ಹಾಕ್ಲಿಲ್ವಾ ಮೇವನ್ನ ಅಂತ ಕೇಳ್ತಾರೆ. ಆ ಮೇವು ಹೇಳುತ್ತೆ, ಇಲ್ಲ ನನ್ಗೆ ಆಕ್ಳಿಗೆ ಮೇವನ್ನ ಹಾಕ್ಲಿಲ್ಲ ಅಮ್ಮ, ಇವತ್ ಬೆಳಗ್ಗೆಯಿಂದ ನಾನು ಇಲ್ಲೇ ಇದ್ದೀನಿ ಅಂತ ಹೇಳುತ್ತೆ. ಸರಿ ಅಂತ ಹೋಗಿ ಅಮ್ಮನಿಗೆ ಕೇಳ್ತಾನೆ ಮೀನುಗಾರನ ಮಗ, ಅಮ್ಮ ನೀನ್ ಯಾಕೆ ಆಕ್ಳಿಗೆ ಮೇವನ್ನ ಹಾಕಿಲ್ಲ? ಅದು ಅಲ್ಲೇ ಇದೆಯಲ್ಲ, ಅದರಿಂದ ಮೀನು ಒಣಗಿಲ್ಲ ಅಂತ. ಆ ಅಮ್ಮ ಹೇಳ್ತಾರೆ, ಇಲ್ಲ ಮಗು ಅಳ್ತಾ ಇದೆ ಬೆಳಗ್ಗೆಯಿಂದ, ಚಿಕ್ಕ ಮಗು ಇರುತ್ತೆ ಅದು ಅಳ್ತಾ ಇದೆ ಬೆಳಗ್ಗೆಯಿಂದ ಅಂತ ಹೇಳ್ತಾರೆ. ಸೊ ಆಗ ಮಗು ಕೇಳ್ತಾನೆ ಮೀನುಗಾರನ ಮಗ, ಮಗು ಯಾಕೆ ಅಳ್ತಾ ಇದೀಯ ಪಾಪು ನೀನು ಬೆಳಗ್ಗೆಯಿಂದ? ನಿನ್ನಿಂದ ಎಷ್ಟೊಂದ್ ಕೆಲ್ಸಾನೇ ಆಗಿಲ್ಲ ಮನೆಯಲ್ಲಿ, ನೋಡು ಮೀನುನು ಸಹ ಒಣಗಿಲ್ಲ ಅಂತ. ಅವಾಗ ಆ ಪಾಪು ಹೇಳುತ್ತೆ, ಇಲ್ಲ ನನಗೊಂದ್ ಚಿಕ್ಕ ಇರುವೆ, ಕೆಂಪು ಇರುವೆ ಕಡ್ದ್ ಬಿಟ್ಟಿದೆ, ನನ್ ಕೈಗೆ ಕಡ್ದಿದೆ, ಕಚ್ಚಿದೆ, ಅದು ನನಗ್ ನೋವಾಗ್ತಿದೆ, ಅದಕ್ಕೆ ನಾನು ಅಳ್ತಾ ಇದ್ದೀನಿ ಅಂತ. ಆಗ ಮೀನುಗಾರನ ಮಗ ಹೋಗಿ ಆ ಇರುವೆ ಕೇಳುತ್ತಾನೆ, ಇರುವೆ ಯಾಕ್ ನೀನ್ ಕಚ್ಚಿದೀಯ ಮಗುಗೆ? ನೋಡ್ ಮಗು ಅಳ್ತಾ ಇದೆ ಬೆಳಗ್ಗೆಯಿಂದ, ಕೆಲ್ಸನೇ ಆಗಿಲ್ಲ ಅಂತ. ಅವಾಗ ಒಂದು ಚಿಕ್ಕ ಇರುವೆ ಹೇಳುತ್ತೆ, ಕೆಂಪಿರುವೆ, ಈ ಒಂದು ನನ್ನ ಚಿಕ್ಕ ಗೂಡಿನಲ್ಲಿ ನನ್ನ ಮನೆಯಲ್ಲಿ ಕೈ ಇಟ್ರೆ ನಾನು ಸುಮ್ನೆ ಇರ್ತೀನಾ? ನಾನ್ ಅದಕ್ಕೆ ಕಚ್ಚಿದೀನಿ ಅಂತ ಆ ಇರುವೆ ಹೇಳ್ಬಿಡುತ್ತೆ. ಸೊ ಇರುವೆ ಕಚ್ಚೋದ್ರಿಂದ ಮೀನು ಒಣಗೋದ್ರವರೆಗೂ ಎಷ್ಟೊಂದು ವಿಷಯಗಳಿದೆ ನಮ್ಗೆ. ಆದ್ರೆ ಸರಿಯಾದ ಕಾರಣ ಯಾವುದು ಅಂತ ನಮಗ್ ಬೇಗ ಗೊತ್ತಾಗಲ್ಲ. ಅಲ್ಲಿ ಅಂದ್ರೆ ಹೋಗಿ ಇರುವೆವರೆಗೂ ಸಹ ನಾವು ಮಾತನಾಡ್ಸಿದಾಗ ಗೊತ್ತಾಗುತ್ತೆ ಈ ಮೀನು ಯಾಕೆ ಒಣಗಿಲ್ಲ, ಮೀನು ಒಣಗದೇ ಇರೋದಕ್ಕೆ ಕಾರಣ ಏನು ಅಂತ. ಸೊ ಇಲ್ಲಿ ಇರುವೆ ಕಚ್ಚಿರೋದ್ರಿಂದ ಮಗು ಅಳ್ತಾ ಇದೆ, ಮಗು ಅಳೋದ್ರಿಂದ ಅಮ್ಮ ಏನ್ ಮಾಡಿದ್ದಾರೆ, ಮೇವನ್ನ ಆಕ್ಳಿಗೆ ಹಾಕಿಲ್ಲ, ಮೇವನ್ನ ಆಕಳಿಗೆ ಹಾಕದೆ ಹಾಗೆ ಇರೋದ್ರಿಂದ ಆ ಮೇವಿನ ನೆರಳು ಏನಾಗ್ತಾ ಇದೆ ಅಂದ್ರೆ ಮೀನಿನ ಮೇಲೆ ಬೀಳ್ತಾ ಇದೆ, ಮೀನು ಅದಕ್ಕೆ ಒಣಗಿಲ್ಲ. ಸೊ ಇದು ಒಂದಕ್ಕೊಂದು ಅದು ಕನೆಕ್ಟೆಡ್ ಇರೋದ್ರಿಂದ, ಒಂದಕ್ಕೊಂದು ಸಂಬಂಧ ಪಟ್ಟಿರೋದ್ರಿಂದ ನಮಗ್ ಗೊತ್ತಾಗತ್ತೆ ಈ ಒಂದು ಇರುವೆ ಕಚ್ಚಿರೋದ್ರಿಂದನೇ ಮೀನು ಒಣಗಕ್ಕಾಗಿಲ್ಲ ಅಂತ. ಸೊ ಈ ಒಂದು ಕತೆ ನಮ್ಮ ತಾಯಿಯ ತಾಯಿ, ನಮ್ಮ ಮಾತೃಭಾಷೆ ತೆಲುಗು, ಅದ್ರಲ್ಲಿ ಅವ್ರು ನಮ್ಗೆ ಹೇಳ್ತಾ ಇದ್ರು. ನಾವು ತುಂಬಾ ಚಿಕ್ಕವರಿದ್ದಾಗ, ನಾವು 1, 2ನೇ ಕ್ಲಾಸ್ ಇದ್ದಾಗ ನಮ್ಗೆ ಇಂತಹ ಹಲವಾರು ಕತೆಗಳನ್ನ ಹೇಳ್ತಾ ಇದ್ರು. ಇದರಿಂದ ನಮಗೆ ನಿಜವಾದ ಕಾರಣ ಯಾವುದು ಅಂತ ಗೊತ್ತಾಗತ್ತೆ. ಸೊ ನಾವು ಜೀವನದಲ್ಲಿ ಹಲವಾರು ಸಾರಿ ನಾವ್ ಯಾವ್ದು ಕಾರಣ ಅನ್ಕೊಂಡಿರ್ತೀವೋ, ಯಾವುದೇ ಒಂದು ಘಟನೆಗೆ, ಯಾವುದೇ ಒಂದು ಮನಸ್ತಾಪಕ್ಕೆ, ಇಲ್ಲ ಯಾವುದೋ ಒಂದು ಆಲೋಚನೆಗಳಿಗೆ ಯಾವ್ದು ನಾವು ಕಾರಣ ಅನ್ಕೊಂಡಿರ್ತೀವೋ ಅದು ನಿಜವಾದ ಕಾರಣ ಆಗಿರುವುದಿಲ್ಲ. ಅದಕ್ಕೆ ಕಾರಣ ಬೇರೆ ಇರಬಹುದು. ಸೊ ಈ ಒಂದು ಚಿಕ್ಕ ಒಂದು ಕತೆ ಎಲ್ಲರ ಜೀವನದಲ್ಲೂ ಸಹ ಈ ಒಂದು ಅಂಶವನ್ನ ಬೆಳಕಿಗೆ ತರೋ ತರ ಮಾಡುತ್ತೆ. ನಮ್ಮ ಆಲೋಚನೆಗಳಿಗೆ ಕಾರಣಗಳು ಕೆಲವೊಂದ್ಸರಿ ನಾವು ಅನ್ಕೊಂಡಿರ್ತೀವಲ್ಲ, ಅವು ಆಗಿರಲ್ಲ. ಅದಕ್ಕೆ ನಿಜವಾದ ಕಾರಣಗಳು ಬೇರೆ ಇರುತ್ತೆ. ಸೊ ಕತೆ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.